ವಿಡಿಯೋ ಮಾಡೋದ್ ಬಿಟ್ಟು ಹೆಂಗ ಅನ್ಸಾತವ್ರಿ? ವಿಡಿಯೋ ಮಾಡೋದು ಫೀಲಿಂಗ್ ಆಗತ್ತದ. ಈಗ ಬೆಟ್ಟ ಹೋಗತ್ತೆ ನೀವು ಭಾಳ ದಿನ ಆಯ್ತಾನ ಕಾಯ್ಲತ್ತೀನಿ ಈಗನೇ ಕಾಣ್ರ ನೀವು ಅದ್ರಾಗ ಇವತ್ತು ವಿಡಿಯೋನೇ ಹಾಕಿಲ್ಲ. ಸತ್ರಿ ಅಮಾಸೆ ನಿಂದಿರ್ತದೇನ್ರಿ ಅದ್ರಂಗ ನಮ್ ಜರ್ನಿ ಏನ್ ಯಾರು ಅಂದಿದ್ದಕ್ಕೆ ನಿಂದಿರುದಿಲ್ರಿ. ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳ. ಇವತ್ತ ನಮ್ದು ಈ ಆಲ್ ಇಂಡಿಯಾ ಸೈಕಲ್ ಯಾತ್ರೆ ಇವತ್ತ 22ನೇ ದಿನ ರೀ. ಸೊ ನಾವು ಇಲ್ಲೇ ನೈಟ್ ಸ್ಟೇ ಆಗಿದ್ದು, ಇಲ್ಲೇ ಮಕ್ಕೊಂಡಿದ್ದೇವ್ರಿ, ಎಲ್ಲಿ ಸ್ಟೇ ಸಿಗ್ಲಾರ ಬಿಟ್ಟಾಕ. ಸೊ ನಮ್ಮ ಅಂಬಾರಿಗೆ ರೆಡಿ ಮಾಡಿವಿ. ನಮ್ಮ ನಡೆ ಪುನಾ ಕಡೆ, ಅಲ್ಲಿಂದ ತ್ರಿಂಬಾಕೇಶ್ವರ್ ಹೋಗೋದದ್ರಿ. ಹೋಗೋಣ ಬರ್ರಿ. ನಿನ್ನೆ ಒಂದು ಇನ್ಸ್ಟಾಗ್ರಾಮ್ದಾಗ ಯಾರೋ ಮೆಸೇಜ್ ಹಾಕಿದಕ್ಕೆ ಸಿಕ್ಕಾಪಟ್ಟೆ ಹತ್ತೀನಿ. ಕಣ್ಣಿಗಿನ್ ಹೆಂಗಾಗ್ಯಾವ ನೋಡ್ರಿ ನಾನು. ಅದು ನಾ ಹೆಂಗದೀನಿ ಅಂದ್ರ ಒಂಥರ ಮೃದು ಮನಸ್ಸಿನ ಸ್ವಭಾವ. ಯಾರೇ ಅಂದ್ರ ಸಹಿಸ್ಕೊಳೋದ್ ಆಗಲ್ರಿ. ಯಾಕಂದ್ರ ಅದು ಗೊತ್ತಿಲ್ಲ, ಹುಟ್ಟತ್ಲೇನೆ ಬಂದ್ಬಿಟ್ಟದು. ಹಚ್ಕೊಳ್ಳೋದಿಲ್ಲ. ಒಂದ್ ಸ್ವಲ್ಪ ನನ್ ಫಾಲೋವರ್ಸ್ ಅಂತ ಹಚ್ಕೊಂಡಿದ್ದೆ, ಅವ್ರು ಬಾಳೆ ಮಾತಾಡಿದ್ರೆ ಒಂದೊಂದು ಪಾಠ ಕಲಿಬೇಕಾಯ್ತು. ಆದ್ರೆ ಇನ್ಸ್ಟಾಗ್ರಾಮ್ದಾಗ ಪೋಸ್ಟ್ ಮಾಡಲ್ರಿ, ಇನ್ ಮುಂದೆ ಯೂಟ್ಯೂಬ್ದಾಗ ಮಾಡ್ತೀನಿ. ಫಾಲೋವರ್ಸ್ ಅದು ಇದು ಬೇಡ ಕೊಡ್ತೀವಿ. ಸತ್ರಿ ಅಮಾಸೆ ನಿಂದಿರ್ತದೇನ್ರಿ ಅದ್ರಂಗ ನಮ್ ಜರ್ನಿ ಏನ್ ಯಾರು ಅಂದಿದ್ದಕ್ಕೆ ನಿಂದಿರುದಿಲ್ರಿ. ಹೊಂಟೇವ್ರಿ, ಸ್ವಲ್ಪ ಡಿಮೋಟಿವೇಟ್ ಆಗಿದ್ದೇವೆ ನಿನ್ನೆ. ಈಗ ಅದೇ ಏನ್ ಮಾಡಕ್ ಆಗಲ್ರಿ, ಎಲ್ಲ ಲೈಫ್ ಲೆಸನ್ಸ್ ಅನ್ಕೊಂಡು ಮುಂದೆ ಸಾಗುತ್ತಾ ಹೋಗುದು. ಮಹಾರಾಷ್ಟ್ರದಾಗ ಮಿಸಾಳ್ ಪಾವ್ ತಿಂದು ಸಾಕಲ್ಲತ್ತಪ್ಪ ನನಗೆ. ಬರೀ ಮಿಸಾಳ್ ಪಾವ್ ಸಿಗಾಕತ್ತ, ಬೇರೆ ನಾಷ್ಟಾನೇ ಸಿಗಲ್ಲ ಇಲ್ಲಿ. ಹೈವೇ ಅನ್ನೋದೇ ಜೀವನ ಆಗ್ಬಿಟ್ಟದ್ರಿ. ಎಷ್ಟು ದೂರ ಹೋದ್ರು ಇನ್ನೂ ಮುಟ್ಟಲೇ ಆಗ್ಯದ್ರಿ ಆ ಥರ ಜೀವನ. ಅಂದ್ರೆ ಏನೋ ಡೆಸ್ಟಿನೇಷನ್ ಕವರ್ ಆಗವಲ್ತಿನ್ನು. ಇನ್ನು 440 ಕಿಲೋಮೀಟರ್ ಆದ್ರಿ ತ್ರಿಂಬಕೇಶ್ವರ, ಅಲ್ಲಿ ತನಕ ಹೋಗ್ಬೇಕೀಗ. ಚಲೋ ಗಾಯ್ಸ್, ಮಸ್ತ್ ರೀ ವ್ಯೂ ಅಂತು. ಅಂದ್ರೆ ಏರ ಎಳವು ಇರೋದೆ ಹಂಗೆ ಜೀವನದಾಗ, ಏರ ಎಳವು ಇರೋದೆ. ಸವನಾದ ಜೀವನ ಇತ್ತಂದ್ರೆ ಅದಕ್ಕೇನಂತಾರ, ಹೈವೇದಾಗೂ ಮ್ಯಾಗ ತೆಳಗ ಇರೋದು. ಬಟ್ ಜೀವನ ಸರಳ ಹೊಂಟದ ಅಷ್ಟೇ. ಶರ್ಬತ್ ಆಗತ್ತಾರೆ ಎಲ್ಲ ಬರಪ ಯಾಕೆ ಕೊಟ್ಟಾರ ಇದ್ರೊಳಗೆ. ಹೈವೇ ರಸ್ತೆಯಲ್ಲಿ ನಡು ಬೀದಿಲಿ ಕರಾಡಕ್ ಬಂದೇವ್ರಿ. ಕರಾಡದಾಗ ನಮ್ ಜೀವಿಗಳು ಸಿಕ್ಕಾರ. ಆರಾಮದ್ರಿ? ವಿಡಿಯೋ ಮಾಡೋದ್ ಬಿಟ್ಟು ಹೆಂಗ ಅನ್ಸಾತವ್ರಿ? ವಿಡಿಯೋ ಮಾಡೋದು ಫೀಲಿಂಗ್ ಆಗತ್ತದ. ಈಗ ಬೆಟ್ಟ ಹೋಗತ್ತೆ ನೀವು ಭಾಳ ದಿನ ಆಯ್ತಾನ ಕಾಯ್ಲತ್ತೀನಿ ಈಗನೇ ಕಾಣ್ರ ನೀವು ಅದ್ರಾಗ ಇವತ್ತು ವಿಡಿಯೋನೇ ಹಾಕಿಲ್ಲ. ಅದು ನಿನ್ನೆ ಒಂದ್ ಸಮಸ್ಯೆ ಆಗೈತಲ್ಲ, ಅದಕ್ಕೆ ಹಾಕಿಲ್ರಿ. ಅಕ್ಬರ್ ಹಂಗೆ ಹಾಕ್ತಾರ ಮೇಡಮ್. ಒಂದ್ 2 ದಿನ ಮನ್ಸಿಗೆ ಅಂದ್ರೆ ಸ್ವಲ್ಪ ನೋವಾಗ್ಯದಲ್ರಿ, ಅದಕ್ಕೆ 1-2 ದಿನ ಸ್ವಲ್ಪ ಶಾಂತ ಆಗಿರ್ಬೇಕು. ಒಬ್ಬರಿಗೆ ಕರಾಡದಾಗ ಆದ್ರಿ, ಕರಾಡಿದ ಫುಲ್ ಕರಾಡ. ನೆಕ್ಸ್ಟ್ ಹೋಗೋದು ಕಡೆ ಯಾವ್ದು ಬರ್ತದೆ? ಸಾತಾರ. ನೆಕ್ಸ್ಟ್ ಸಾತಾರ, ಪುಣೆ ಹಿಂಗೆ ಹೊಂಟಿವ್ರಿ. ಸಾತಾರ ಮತ್ತು ಪುಣೆದಿಂದ ತ್ರಿಂಬಕೇಶ್ವರ ಈ ಥರ ಹೋಗೋದು. ಅದೇದವ್ರು ವಿಶಾಲ ಹೃದಯದವ್ರು. ಆರಾಮದಿರಿ? ಸಂಕೇಶ್ವರ ಅಲ್ರಿ? ಖುಷಿ ಆಯ್ತ್ರಿ. ಸಾತಾರ ಅಲ್ಲಿ ಯಾವ್ದು ನೋಡ್ರಿ. ನಾವು ಫಸ್ಟ್ ಹೋಗೋದ ಪುಣೆ, ಆಮೇಲೆ ಮುಂಬೈ. ಜ್ಯೋತಿರ್ಲಿಂಗ ಫಸ್ಟ್, ಜ್ಯೋತಿರ್ಲಿಂಗ ತ್ರಿಂಬಕೇಶ್ವರ. ಭೀಮಾಶಂಕರ್ ಹೋಗ್ಬೇಕಂದ್ರೆ ಅದು ಬಂದದ್ರಿ. ಸೊ ತ್ರಿಂಬಕೇಶ್ವರ, ಕೃಷ್ಣೇಶ್ವರ ಮಹಾರಾಷ್ಟ್ರದಾಗ ಬರ್ತಾವಲ್ಲ. ಸೊ ಮೇನ್ ಸಿಟಿ ಸುತ್ತಾಡಮ್ರಿ. ಯಾಕಂದ್ರೆ ಎಲ್ಲಾನು ಸುತ್ತಾಡಕ್ ಆಗಲ್ಲ. ಅಲ್ಲಿಂದ ಆಲ್ ಇಂಡಿಯಾ ಟ್ರಾವೆಲಿಂಗ್ ಅದಲ್ಲ. ಸೊ 1.5 ವರ್ಷದ ಕವರ್ ಮಾಡ್ಕೋಬೇಕು ನಾವು. ಅದೇ ರಾಧೆ ಸೀಮೆ ಪ್ರದೇಶ ರೀ. ಎಲ್ಲ ಕಡೆ ಬಿಸಿಲ ಗಿಡ ಗಂಟೆ ಪ್ರದೇಶ ಅಷ್ಟಿಲ್ರಿ. ಗುಡ್ದಾಗ ನೋಡ್ಬೋದು ನೀವು ಹೆಂಗ ಚಳಿ ಬಿಟ್ಟಂಗೆ ಇರ್ತದ. ಈ ಕಡೆ ಇಷ್ಟು ನದಿ ಅದ, ಅಲ್ಲಿಂದ ಹೊಂಟೇವ್ರಿ. ಕರಾಡ್ ದಾಟ್ ಹೊಂಟೇವ್ರಿ. ಅಲ್ಲೆಲ್ಲರೇ ಹೋಗಿ ಒಂದು ಸ್ವಲ್ಪ ಇದು ಹೂವು ತೊಗೊಂಡಿವಿ. ಅಲ್ಲಿ ಹೇಳ್ತೀನಿ ಬರ್ರಿ ನೆಕ್ಸ್ಟ್ ಅದ್ರ ಬಗ್ಗೆ. ಒಂಥರ ಇಟಂಗಿಗೆ ಫೇಮಸ್ ಅನ್ಸುತ್ರಿ. ಭಾಳ ಜನ ಈ ಸೈಡ್ ಇಟಂಗಿ ಬಡಾಕ್ ಬರ್ತಾರ್ರಿ ಹಳ್ಳಿಗಳದಿಂದ. ನಮ್ಮ ಊರ್ ಸೈಡು ಭಾಳ ಜನ ಬಂದಾರ ಈ ಸೈಡ್. ಸೊ ಅದು ನೋಡ್ಬೋದು. ಇಟಂಗ್ ಬಟ್ಟಿ ಊಟ ಮಾಡ್ಬೇಕಂದಾಗತ್ತೀವ್ರಿ. ಊಟ ಏನದ್ ನೋಡ್ರಿ, ಇಲ್ಲಿ ಏನೂ ಸಿಗ್ಲಿಲ್ಲ. ಸೊ ಅದಕ್ಕೆ ಇದು ಇನ್ನೂ ಒಂದು ತಿನ್ನಾಕತ್ತೀವಿ. ನೆಕ್ಸ್ಟ್ ಈಗ ಏನು ಕರಾಡದಿಂದ ನೆಕ್ಸ್ಟ್ ತಿನ್ನಾಕತ್ತೀವಿ. ಪುನಃ ಇನ್ನೂ ಒಂದು 40 ಕಿಲೋಮೀಟರ್ ಅದ್ರಿ. ಸೊ 2 ಡೇಸ್ದಾಗ ಹೋಗಿ ಅನ್ಸುತ್ತೆ. ಅದೇ ಅದು ಇಷ್ಟಾದಾಗ ಹಾಕಿದ್ರೆ ಹಾಕೋದಿಲ್ಲ, ಭಾಳ ಬ್ಯಾಸರ ಇದೆ.